ಈ ರೀತಿ ಅಡಿಯಿಂದ ಬೇರುಗಳು ಪೂರ್ತಿ ಬಂದಿದೆ ನೋಡಿ. ಆಗದು ಸಾಯುವುದಿಲ್ಲ. ಇಲ್ಲಿಂದ ನೇರ ನಾನು ಇಲ್ಲಿಗೆ ನೆಟ್ಟಾಗ ನೋಡಿ ಇದೇ ರೀತಿಯ ಮೆಣಸುಗಳನ್ನು ಅಲ್ಲಿ ಉಪಯೋಗ ಮಾಡ್ತಾರೆ. ಯಾರಿಗಾದ್ರೆ ಬೇಕಾದರೆ ಕೇಳಿ. ಇದು ಪಿಂಕ್, ಒಂದು ಗೊಂಚಲಲ್ಲಿ ಎಷ್ಟಿದೆ ನೋಡಿ, ಸಣ್ಣ ಗಿಡನೇ ಮಾಲ್ತಾ ಇದೆ, ಅಷ್ಟು ಬದನೆಯ ಗಿಡಗಳು. ಇನ್ನೊಂದು ನನ್ನ ಹತ್ರ ಇದೆ ಪಿಯರ್ಸ್ ಸೋರೆಕಾಯಿ ಅಂತ ಹೇಳಿದ್ರೆ, 5-6 ವೆರೈಟಿಯ ಸೋರೆಕಾಯಿಗಳಿದೆ. ಪಿಯರ್ಸ್ ಸೋರೆಕಾಯಿ ಅಂತ ಹೇಳಿದ್ರೆ ಅದು ಪಿಯರ್ಸ್ನ ಟೇಸ್ಟ್ ಬರುವುದಿಲ್ಲ, ಅದು ಬರುವಂಥದ್ದು ನಮಸ್ಕಾರ ಎಲ್ರಿಗೂ ಕೂಡ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಮನೆಯ ಕೈತೋಟದೊಂದು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಬಂದಿದ್ದೇನೆ. 2 ಸಬ್ಜೆಕ್ಟ್ ಇರುವಂಥದ್ದು. ಒಂದನೇದಾಗಿ ನಾನು ತಮ್ಮನೇಲಿ ತೋರಿಸಿರುವಂಥದ್ದು ಹಳದಿ ಬದನೆ ಬಗ್ಗೆ, ಮತ್ತು ಕೈತೋಟನ ಕಂಟಿನ್ಯೂ ಆಗಿ ಹೇಗೆ ಮಾಡಬೇಕು, ಕೈತೋಟದಲ್ಲಿ ಪ್ರತಿದಿನ ನಿಮಗೆ ತರಕಾರಿ, ವರ್ಷ ಪೂರ್ತಿ ತರಕಾರಿ ಸಿಗಬೇಕಾದ್ರೆ ಏನೇನು ಮೆಥಡ್ನ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಬಂದಿದ್ದೇನೆ. ತುಂಬ ಜನರ ಕೈತೋಟಗಳು ವರ್ಷದಲ್ಲಿ ಯಾವುದೋ ಒಂದು 3 ತಿಂಗಳು 4 ತಿಂಗಳು ಆಗ್ತಾ ಇರ್ತದೆ. ಆದರೆ ಒಂದು ಕೈತೋಟ ಅಂತ ಹೇಳಿದ್ರೆ ಅದು 12 ತಿಂಗಳು ರನ್ನಿಂಗ್ ಆಗ್ಲಿಕ್ಕಿರುವಂಥದ್ದು. ಆ ಕಾರಣಕ್ಕೋಸ್ಕರ ನಾನು ನನ್ನ ಮನೆಯಿಂದ ಬಂದಿದ್ದೇನೆ. ನಿಮಗೆ ಸಂಪೂರ್ಣವಾಗಿ ಅದರ ಚಿತ್ರವನ್ನು ತೋರಿಸ್ತೇನೆ, ಬನ್ನಿ ನೋಡಿ. ಸೂಕ್ಷ್ಮವಾಗಿ ಒಂದು ವಾಯ್ಸನ್ನು ಅಬ್ಸರ್ವ್ ಮಾಡಿ. ಒಂದು ರೀತಿಯಲ್ಲಿ ಬಗೆಯ ಬೇರೆ ಬೇರೆ ರೀತಿಯ ಹಕ್ಕಿಗಳು ನಿಮಗೆ ಕೂಗುವುದು ಕೇಳಬಹುದು. ಒಂದು ಒಳ್ಳೆಯ ಪರಿಸರ ಅಂತ ಹೇಳಿದ್ರೆ ಆ ರೀತಿ ಇರ್ತದೆ. ಇದು ನನ್ನ ಕೈತೋಟದಲ್ಲಿ ಇರುವಂಥದ್ದು. ಈ ಕೈತೋಟವನ್ನು ನೀವೆಲ್ಲರೂ ಕೂಡ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿರ್ತೀರಿ. ದೂರದಿಂದ ನೋಡುವಾಗ ಒಂದು ದೊಡ್ಡದಾಗಿರುವಂಥ ಬಲ್ಲೆ ಬೆಳೆದಾಗಿದೆ. ಆದರೆ ಇದು ಯಾವುದು ಬಲ್ಲೆ ಅಲ್ಲ. ಇದರಲ್ಲಿರುವಂಥದ್ದು ಪ್ರತಿಯೊಂದು ಕೂಡ ತರಕಾರಿಗಳಿರುವಂಥದ್ದು, ಸೊಪ್ಪುಗಳಿರುವಂಥದ್ದು, ಬೇರೆ ಬೇರೆ ರೀತಿಯ ತರಕಾರಿಗಳು, ಬಳ್ಳಿ ತರಕಾರಿಗಳು ಇದೆಲ್ಲವಿರುವಂಥದ್ದು. ನೋಡಿ, ನಿಮಗೆ ಹತ್ತಿರದಿಂದ ಕಾಣುವಾಗ ಗೊತ್ತಾಗ್ತದೆ ಇದು ಯಾವುದೂ ಕೂಡ ಬಲ್ಲೆ ಅಲ್ಲ ಅಂತೇಳಿ. ನಾನಿವತ್ತು ಬಂದಿರುವಂಥದ್ದು ಇದನ್ನು ವರ್ಷ ಪೂರ್ತಿ ತರಕಾರಿ ಮಾಡೋದು ಹೇಗೆ, ನಿಮ್ಮ ಕೈತೋಟದಲ್ಲಿ ಸಿಗಬೇಕಲ್ಲ, ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಬಂದಿರುವಂಥದ್ದು. ನೋಡಿ, ಇಲ್ಲೊಂದು ಸೋರೆಕಾಯಿ ನಿಮಗೆ ಕಾಣ್ತಾ ಇದೆ. ಈ ಸೋರೆಕಾಯಿಯ ವಿಡಿಯೋ ನಮ್ಮಲ್ಲಿ ಹೋಗಿ ಚೆಕ್ ಮಾಡಿ. ಇದರ ಗಿಡ ನೆಡುವುದನ್ನು ಸುಮಾರು ಒಂದು 6 ತಿಂಗಳಿಗಿಂತ ಮೊದಲು ನಾನು ನಿಮಗೆ ತೋರಿಸಿದೆ. ಅಂದರೆ 6 ತಿಂಗಳಿಂದ ನಿರಂತರವಾಗಿ ನಮಗೆ ಸೋರೆಕಾಯಿ ಮನೆಯಲ್ಲಿ ಆಗ್ತಾ ಇದೆ. ಅಂದರೆ ಸಾವಯವದ ತಾಕತ್ತಿದೆ. ಇದು ಕೆಮಿಕಲಲ್ಲಿ ಹೇಗೆ ನಿಮಗೆ ಬರುವುದಿಲ್ಲ. ಅದು ಒಂದು ಸಲ ಆಗ್ತದೆ, ಒಂದು ಸಲ ಹೋಗ್ತದೆ, ಒಂದು ಸಲ ಮುಗೀತದೆ. ಹಾಗೆ ನಾನು ತಮ್ಮನಿನಲ್ಲಿ ಹಾಕಿರುವಂಥದ್ದು ನೋಡಿ, ಇದು ಕೆಂಪು ಬೆಂಡೆ. ನಾನು ತಮ್ಮನಿನಲ್ಲಿ ಹಾಕಿರುವಂಥದ್ದು ಹಳದಿ ಬದನೆಯ ಬಗ್ಗೆ. ಹಳದಿ ಬದನೆ ಅನ್ನುವಂಥದ್ದು ಇದೆಯಾ ಅಂತ ಹೇಳಿದಾಗ ಇದೆ ಅಂತ ಹೇಳ್ತೇನೆ ನಾನು. ನೋಡಿ, ನಮ್ಮ ಮನೆಯಲ್ಲಿದೆ. ಆದರೆ ನಾನು ಯಾಕೆ ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಿದ್ರೆ, ಮೊನ್ನೆ ಯಾವುದು ಚೈನಾದ ಒಬ್ಬ ರೀಲ್ಸ್ ಮಾಡೋನು ತೋರಿಸಿದೆ ಹಳದಿ ಬದನೆ. ಅಲ್ಲಿ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದ್ದಾಗೆ ನಮ್ಮಲ್ಲಿ ಇದಿಲ್ಲ. ಹಾಗಾದ್ರೆ ಇದು ಹೇಗೆ ಹಳದಿ ಆಗಿದ್ದು ಪ್ರಶ್ನೆ ಬರ್ತದೆ ನಿಮಗೆ. ನೋಡಿ, ಇಲ್ಲೊಂದು ಬದನೆ ಇದೆ ನೋಡಿ. ಈ ಬದನೆ ಹಸಿರು ಬದನೆ, ಸ್ವಲ್ಪ ಉದ್ದ ಇಲ್ಲ ಅದು. ನೋಡಿ, ಉದ್ದ ಬದನೆ ನೋಡಿ ಈ ರೀತಿ ಇರ್ತದೆ, ಉದ್ದ ಬದನೆ. ಇದು ಹಸಿರು ಬದನೆ. ಇದು ಹಣ್ಣಾದಾಗ ಈ ರೀತಿ ಹಳದಿ ಬದನೆಯಾಗಿ ಕನ್ವರ್ಟ್ ಆಗ್ತದೆ, ಹಳದಿ ಆಗುವಂಥದ್ದು. ಇದು ಯಾವುದೇ ನ್ಯಾಚುರಲ್ ಕಲರ್ ಅಲ್ಲ ಇದು. ನೋಡಿ, ಇದಾದರೆ ಇದು ನ್ಯಾಚುರಲ್. ಇದು ಪಿಂಕ್, ಒಂದು ಗೊಂಚಲಲ್ಲಿ ಎಷ್ಟಿದೆ ನೋಡಿ, ಸಣ್ಣ ಗಿಡನೇ ಮಾಲ್ತಾ ಇದೆ, ಅಷ್ಟು ಬದನೆಯ ಗಿಡಗಳಿದೆ ನೋಡಿ. ಇದೊಂದು ವೆರೈಟಿಯ ಗುಳ್ಳ. ನಾರ್ಮಲ್ ನಮ್ಮ ತುಳುನಾಡಿನ ಗುಳ್ಳ ಅಲ್ಲ ಇದು, ಆದರೂ ಗುಳ್ಳವೇ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಅದರೊಟ್ಟಿಗೆ ನೋಡಿ, ಇದೊಂದು ನೀವು ಕಾಣಬಹುದು. ಇದು ಛತ್ತೀಸ್ಗಢದಿಂದ ತಂದಿರುವಂಥ ಒಂದು ವೆರೈಟಿ. ಪಿಂಕಲ್ಲೇ ಸ್ವಲ್ಪ ಉದ್ದ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಅದರಲ್ಲಿ ಸ್ವಲ್ಪ ಡಲ್ ಆಗಿರುವಂಥದ್ದು, ಕೆಲವನ್ನೆಲ್ಲ ಕೊಯ್ದರು ನೋಡಿ. ಈ ವೆರೈಟಿ ಮತ್ತೊಂದು ಬಾರಿ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಈ ಹಳದಿ ಬದನೆ ಇದು ಹಳದಿ ನ್ಯಾಚುರಲ್ ಕಲರ್ ಅಲ್ಲ. ಇದು ಹಣ್ಣಾದಾಗ ಬೆಳೆದಾಗುವಂಥ ಒಂದು ಕಲರ್ ಇರುವಂಥದ್ದು. ಅದರೊಟ್ಟಿಗೆ ನೋಡಿ, ಇಲ್ಲಿ ನೋಡಿ ರಾಜಸ್ಥಾನಿ ಮೆಣಸು ನೋಡಿ. ರಾಜಸ್ಥಾನದಲ್ಲೆಲ್ಲ ಇದನ್ನು ನೇರ ಸಾಂಬಾರಿಗೆ ಹಾಕ್ತಾರೆ. ಕೆಂಪು ಸಾಂಬಾರು ಆಗಬೇಕಾದ್ರೆ, ಕೆಂಪು ಚಟ್ನಿ ಆಗಬೇಕಾದ್ರೆ ಇದೇ ರೀತಿಯ ಮೆಣಸುಗಳನ್ನು ಅಲ್ಲಿ ಉಪಯೋಗ ಮಾಡ್ತಾರೆ. ಯಾರಿಗಾದ್ರೆ ಬೇಕಾದರೆ ಕೇಳಿ, ಬೀಜಗಳನ್ನು ಕೊಡುವ. ತುಂಬ ಚೆನ್ನಾಗಿರ್ತದೆ, ಟೇಸ್ಟಾಗಿರ್ತದೆ. ಖಾರ ಸ್ವಲ್ಪ ಜೋರಾಗಿರ್ತದೆ ನೋಡಿ. ಇದು ಗ್ರೋ ಬ್ಯಾಗ್ಗಳಿಗೆ ರೀಪಾಟಿಂಗ್ ಮಾಡಲಿಕ್ಕೆ ಇರ್ತದೆ. ಆದರೆ ಕೈತೋಟಗಳು ಅಂತ ಹೇಳಿದ್ರೆ ವರ್ಷದಲ್ಲಿ ಸುಮಾರು ಒಂದು 2 ರಿಂದ 3 ಬಾರಿ ಅಲ್ಲಿ ಗಿಡಗಳನ್ನು ನಾವು ನೆಡಬೇಕಾಗ್ತದೆ. ಆಗ ಮಾತ್ರ ಕಂಟಿನ್ಯೂ ಆಗುವಂಥದ್ದು. ಒಂದು ಖಾಲಿ ಆಗೋವರೆಗೆ ಕಾಯುವುದಲ್ಲ, ಅದಕ್ಕಿಂತ ಮೊದಲೇ ಇನ್ನೊಂದು ರೆಡಿ ಆಗಬೇಕು ನೋಡಿ. ಇಲ್ಲಿ ನಾನೆಲ್ಲ ಕ್ಲೀನ್ ಮಾಡಿ ಪೂರ್ತಿ ಹೊಸ ಗಿಡಗಳನ್ನು ನೆಡ್ತಾ ಬಂದೆ ನೋಡಿ. ಇದು ಸಿಹಿ ಕುಂಬಳಕಾಯಿ. ಅದೇ ರೀತಿಯಲ್ಲಿ ನೋಡಿ, ಇದು ಮಾಡ ಆಗಲಕಾಯಿ ಅಂತೇಳಿ ಇಂಥದ್ದೊಂದು 15 ಗಿಡವನ್ನು ನೆಟ್ಟಿದ್ದೇನೆ.
ಈ ಕೈ ತೋಟದಲ್ಲಿ ಹೊಸದಾಗಿ ನೆಟ್ಟಿರುವಂಥದ್ದು. ಇದು ಚೆನ್ನಾಗಿ ಬೆಳೀತಾ ಇದೆ. ಈ ಎಷ್ಟೋ ಜನರು ನಂತರ ಆ್ಯಪಲ್ ಸೋರೆಕಾಯಿ ಅಂದರೆ ಏನು ಅಂತೇಳಿ ಕೇಳ್ತಾರೆ. ನಾನು ಕೆಲವು ಕಡೆ ಬೀಜ ಕೊಡ್ತೇನೆ ಅಂತ ಹೇಳ್ತಾನೆ ಆ್ಯಪಲ್ ಸೋರೆಕಾಯಿ. ಆ್ಯಪಲ್ ಸೋರೆಕಾಯಿ ಅಂತ ಹೇಳಿದ್ರೆ ಯಾವುದೋ ಕಾಶ್ಮೀರಿ ಆ್ಯಪಲ್ ಟೈಪಲ್ಲಿ ಟೇಸ್ಟ್ ಇರೋದಿಲ್ಲ ಇದು. ಇದರ ಆಕಾರ ಆ್ಯಪಲ್ನ ರೀತಿಯಲ್ಲಿ ಇರ್ತದೆ ನೋಡಿ, ಈ ರೀತಿ ಇರ್ತದೆ ಆ್ಯಪಲ್ ಸೋರೆಕಾಯಿ ಅಂತ ಹೇಳುವಂಥದ್ದು ಇದಕ್ಕೆ. ನೋಡಿ ಅದು ದೊಡ್ಡದಾದಾಗ ಬೆಳೆದಾಗ ನೋಡಿ ಈ ರೀತಿ ಆಗ್ತದೆ. ಇದು ನೋಡಿ ಹೇಗಿದೆ, ಸಾಧಾರಣ ಸ್ವಲ್ಪ ಆ್ಯಪಲ್ನ ಆಕಾರದಲ್ಲಿದೆ. ಇನ್ನೊಂದು ನನ್ನ ಹತ್ರ ಇದೆ ಪಿಯರ್ಸ್ ಸೋರೆಕಾಯಿ ಅಂತ ಹೇಳಿದ್ರೆ, 5-6 ವೆರೈಟಿಯ ಸೋರೆಕಾಯಿಗಳಿದೆ. ಪಿಯರ್ಸ್ ಸೋರೆಕಾಯಿ ಅಂತ ಹೇಳಿದ್ರೆ ಅದು ಪಿಯರ್ಸ್ನ ಟೇಸ್ಟ್ ಬರೋದಿಲ್ಲ, ಅದು ಬರುವಂಥದ್ದು ಪಿಯರ್ಸ್ನ ಆಕಾರದಲ್ಲಿ ಇರ್ತದೆ. ನೋಡಿ ನೋಡಿ ಇದು ಸ್ವಲ್ಪ ಉದ್ದಾಗಿ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ನೋಡಿ ಇದೆರಡನ್ನು ಪಕ್ಕ ಇಟ್ಟಾಗ ನಿಮ್ಗೆ ಗೊತ್ತಾಗ್ತದೆ, ಎರಡು ಬೇರೆ ಬೇರೆ ರೀತಿಯ ಆಕಾರಗಳಿರ್ತದೆ. ನಾನಿವತ್ತು ಅತ್ಯಂತ ಸುಲಭವಾಗಿ ಗಿಡಗಳನ್ನು ಮಾಡುವಂಥ ಸಿಸ್ಟಮ್ ನೋಡಿ. ಈ ಬಾಕ್ಸ್ಗಳು ಇಂಥದ್ದು ಇಟ್ಕೊಂಡ್ರೆ, ಇದು ಜೇನಿನ ಬಾಕ್ಸ್ಗಳು, ಹಳೆ ಬಾಕ್ಸ್ಗಳು ಇದೆಲ್ಲ. ಈ ಜೇನಿನ ಬಾಕ್ಸ್ಗಳು ಇಟ್ಕೊಂಡ್ರೆ ಇದರಲ್ಲಿ ಸುಲಭದಲ್ಲಿ ಗಿಡಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ನೋಡಿ ರೆಡಿ ಆಗಿರುವಂಥ ಗಿಡ. ಈ ಗಿಡವನ್ನು ನೆಡುವಾಗ ಏನೇನು ಹಾಕಬೇಕು ಅನ್ನೋದು ತೋರಿಸ್ತೇನೆ ನೋಡಿ. ಇದು ಸ್ವಲ್ಪ ದಿನ ಆಗಿದೆ ನೋಡಿ, ಅಡಿಯಿಂದ ಬೇರು ಬರಲಿಕ್ಕೆ ಶುರು ಆಗಿದೆ. ಇದನ್ನು ಈಗ ನೆಡುವ ಈ 2 ಸೋರೆಕಾಯಿ, ಇದು ಪಿಯರ್ ಸೋರೆಕಾಯಿ, ಇದು ಆ್ಯಪಲ್ ಸೋರೆಕಾಯಿ. ಈ 2 ಸೋರೆಕಾಯಿಗಳನ್ನು ನೆಟ್ಟು ನಾನು ನಿಮಗೆ ಈಗ ತೋರಿಸ್ತೇನೆ. ಒಂದ್ಸಲ ನಾವು ಫಾರ್ಮೇಷನ್ ಮಾಡಿದ ಮೇಲೆ ಮತ್ತೆ ಅದನ್ನು ಕ್ಲೀನ್ ಮಾಡಿ ಪೂರ್ತಿ ಅದನ್ನೆಲ್ಲ ತೆಗೆದು ಮಾಡಬೇಕು ಅಂತಿಲ್ಲ. ಒಂದು ಗಿಡ ಸಾಯ್ತಿದ್ದಾಗೆ ಅದನ್ನು ತೆಗೆದು ಇನ್ನೊಂದು ಗಿಡ ನೆಡುವಂತ, ಇನ್ನೊಂದು ಗಿಡ, ಆಗ ಅದು ಕಂಟಿನ್ಯೂಷನ್ ಆಗ್ತದೆ. ಇಲ್ಲದಿದ್ರೆ ನಾವು ಒಂದು ಬಾರಿ ಪೂರ್ತಿ ಕೈ ತೋಟವನ್ನು ತೆಗೆದ್ರೆ ಅದಾದ್ಮೇಲೆ 2 ತಿಂಗಳು ಬೇಕು ಕೈ ತೋಟದಲ್ಲಿ ಪುನಃ ತರಕಾರಿಗಳು ಆಗ್ಲಿಕ್ಕೆ. ಆಗ ನಮಗೆ ಮನೆಗೆ ನಾವು ಹೊರಗಡೆಯಿಂದ ಕೆಮಿಕಲ್ ಹಾಕಿರೋ ತರಕಾರಿ ತರಬೇಕಾಗ್ತದೆ. ಅದಕ್ಕೋಸ್ಕರ ಒಂದು ಸಲ ಕೈ ತೋಟ ಮಾಡಿದ್ಮೇಲೆ ಮತ್ತೆ ಅಲ್ಲಿ ನೆಡ್ತಾ ಹೋದಾಗ ಕಂಟಿನ್ಯೂಷನ್ ಆಗಿ ಆಗ್ತದೆ. ನೋಡಿ ಇದು ಹಳೆಯ ಬೆಂಡೆಕಾಯಿಯ ಗಿಡ, ಇದರದ್ದು ಮುಗಿದಿದೆ ಕತೆ. ಬೆಂಡೆಕಾಯಿ ಬೇರೆ ಇದೆ ನನ್ನ ಹತ್ರ, ಆದರೆ ನೋಡಿ ಇಲ್ಲೊಂದು ಗ್ಯಾಪ್ ಇದೆ ನೋಡಿ. ಇಲ್ಲಿ ಸೋರೆಕಾಯಿ ಎಲ್ಲ ಹಾಕಿದೆ, ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡಿರ್ತೀವಿ. ಆ ಸೋರೆಕಾಯಿ ಮುಗಿತಾ ಬಂತು, ಅದು ಗ್ಯಾಪ್ ಆಗಿದೆ, ಅಲ್ಲೊಂದು ಗುಂಡಿ ಇಟ್ಟಿದ್ದೇನೆ ನೋಡಿ. ಇದು ಜೀವಾಮೃತ, ಸ್ವಲ್ಪ ಕಡಲೆ ಹಿಂಡಿಯಲ್ಲಿ ಹಾಕುವಂಥದ್ದು. ಇದನ್ನು ಸ್ವಲ್ಪ ಮೇಲ್ಗಡೆಗೆ ಅದಕ್ಕೆ ಹಾಕುವಂಥದ್ದು. ಅದರೊಟ್ಟಿಗೆ ನೋಡಿ ಸ್ವಲ್ಪ ಇದಕ್ಕೆ ಕೈಬೇವಿದ ಹಿಂಡಿ ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದ್ದೇನೆ ನೋಡಿ. ಬೇರೆ ಗ್ರೋ ಬ್ಯಾಗ್ಗಳಲ್ಲಿ ಹಳೆಯ ಮಣ್ಣುಗಳೆಲ್ಲ ಇರ್ತದಲ್ಲ, ಅದನ್ನು ಬಿಸಾಡಲಿಕ್ಕಿಲ್ಲ, ಅದನ್ನು ಇದಕ್ಕೆ ಉಪಯೋಗ ಮಾಡೋದು ನೋಡಿ. ಇದಕ್ಕೆ ಹಾಕಿದ್ದೇನೆ. ಒಳ್ಳೆ ಮಣ್ಣಿದು, ಹೊಯ್ಗೆ ಮಿಶ್ರಿತ ಆಗಿರುವಂಥ ಮಣ್ಣು. ಸ್ವಲ್ಪ ಸ್ಮೂತ್ ಆಗಲಿ ಅನ್ನುವಂಥದ್ದಕ್ಕೆ ಕೋಕೋಪಿಟ್ ನೋಡಿ. ಇಷ್ಟನ್ನು ರೆಡಿ ಮಾಡಿಕೊಂಡು ಸ್ವಲ್ಪ ಈ ಮಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಒಂದ್ಸಲ ನೆಟ್ಟಾಗ ನೇರ ಗೊಬ್ಬರಗಳು ಆ ಬೇರುಗಳಿಗೆ ತಾಗಬಾರ್ದು, ಬರ್ನಾಗಿ ಹೋಗುತ್ತೆ. ನಿಧಾನಕ್ಕೆ ಬೇರು ಫಾರ್ಮೇಷನ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಮುಂದಕ್ಕೆ ಚಲಿಸುವಾಗ ಆ ಬೇರಿಗೆ ಎನರ್ಜಿ ಬರ್ತದೆ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಜೀವಾಮೃತ ಗೊಬ್ಬರಗಳೆಲ್ಲ ಕೂಡ ಸಿಗಬೇಕು. ಪಿಯರ್ಸ್ ಸೋರೆಕಾಯಿ ನೋಡಿ ಈ ರೀತಿ ಅಡಿಯಿಂದ ಬೇರುಗಳು ಪೂರ್ತಿ ಬಂದಿದೆ ನೋಡಿ. ಆಗದು ಸಾಯೋದಿಲ್ಲ. ಇಲ್ಲಿಂದ ನೇರ ನಾನು ಇಲ್ಲಿಗೆ ನೆಟ್ಟಾಗ ನೋಡಿ ಹೇಗಿದೆ, ಹಾಗೆ ಇದಕ್ಕೆ ಮಣ್ಣು ಹಾಕಿದರೆ ಆಯಿತು ನೋಡಿ. ಈ ಸೋರೆಕಾಯಿ ಇಷ್ಟೇ ಸಿಂಪಲ್. ಆಗ ನೋಡಿ ಇದ್ರದ್ದೊಂದು ತೆಗೆದು ಅಲ್ಲಿಗೆ ನೆಟ್ಟೆ. ಆಗ ಈ ಗಿಡಕ್ಕೆ ಯಾವುದೇ ಏಟುಗಳು ಬಿದ್ದಿಲ್ಲ. ಅತ್ಯಂತ ಸುಲಭದಲ್ಲಿ ಈ ಬಾಕ್ಸ್ಗಳಲ್ಲಿ ಗಿಡಗಳನ್ನು ಮಾಡ್ಲಿಕ್ಕೆ ಆಗ್ತದೆ. ಇದು ದೊಡ್ಡ ದೊಡ್ಡ ಗಿಡ ಅದರಿಂದಾಗಿ ಸಾಮಾನ್ಯವಾಗಿ ನಾವು ಸೀಡ್ ಟ್ರೇಗಳಿದೆಯಲ್ಲ ಅದರಲ್ಲಿ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಬಿಸಿಲು ಸ್ವಲ್ಪ ಜೋರಿದೆ, ಹಾಗೆ ನೋಡಿ ಸ್ವಲ್ಪ ಇಲ್ಲಿ ಕಸ ಕಡ್ಡಿಗಳನ್ನು ಇದಕ್ಕೆ ಕವರ್ ಮಾಡಿದರೆ ಸ್ವಲ್ಪ ನೀರು ಹಾಕಿದರೆ ಸಾಕು, ಬೇರುಗಳು ಫಾರ್ಮೇಷನ್ ಆಗಲಿಕ್ಕೆ ಶುರು ಆಗುತ್ತೆ. ಹೋಗ್ತಿದ್ದಕ್ಕೆ ಕೋಕೋಪಿಟ್ ಸಿಗುತ್ತೆ, ಅದರೊಟ್ಟಿಗೆ ಕಾಂಪೋಸ್ಟ್ ಗೊಬ್ಬರ ಸಿಗುತ್ತೆ, ಜೀವಾಮೃತ ಸಿಗುತ್ತೆ, ಸೆಗಣಿ, ಕೈಬೇವಿನ ಹಿಂಡಿ ಇದೆಲ್ಲವೂ ಕೂಡ ಸಿಗ್ತದೆ. ಬೇಕಾದ್ರೆ ಮೇಲ್ಗಡೆ ಬೂದಿ ಹಾಕ್ಬೋದು. ನಿಧಾನಕ್ಕೆ ಇದು ಮೇಲಕ್ಕೆ ಬರ್ಲಿಕ್ಕೆ ಶುರು ಆಗೋದು. ಈಗ ಮಾರ್ಚ್ 2022 ಹತ್ರ ಬಂತು. ಇನ್ನು ಮೊನ್ನೆ ಒಂದು ಮಳೆ ಬಂತು ನಮ್ಮಲ್ಲಿ ಜೋರಾಗಿ. ಆ ಒಂದು ಮಳೆ 1 ತಿಂಗಳಿಗೆ ಸಾಕು ಕೈ ತೋಟಕ್ಕೆ, ಅಷ್ಟು ಕಾನ್ಫಿಡೆನ್ಸ್ ಕೊಡ್ತದೆ ಗಿಡಗಳಿಗೆಲ್ಲವೂ. ಇಲ್ಲದ್ರೆ ಅರ್ಧ ಇದ್ರದ್ದು ಮುಗಿತಿತ್ತು, ನಾನು ಇದನ್ನು ನೆಡ್ತಿರ್ಲಿಲ್ಲ ನಿಜವಾಗ. ಆದರೆ ಮಳೆ ಬಂದ ಕಾರಣಕ್ಕೋಸ್ಕರ ಇದನ್ನು ನಾನು ನೆಡ್ತಾ ಇದ್ದೆ.